ನಾನು ದೇಶ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ನಮ್ಮಮ್ಮ ಏರ್ಪೋರ್ಟ್ ಅಲ್ಲಿ ಬಂದು ಕಣ್ಣೀರ್ ಹಾಕಿದ್ರು. ಹೊಟ್ಟೆ ಎಲ್ಲ ಪ್ಯಾಕ್ ಆಗಿದೆ, ನಾನು ಹೋಗ್ತಾ ಇದ್ದೀನಿ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಗೆ. ನನ್ ಜೊತೆ ಬರ್ತಿರೋದು ಆಲ್ ಇನ್ ಒನ್ ಜೈ. ಅದೇನೋ ಗೊತ್ತಿಲ್ಲ ಗುರು, ಹೋಗೋ ದಿವಸನೇ ಫುಲ್ ಟ್ರಾಫಿಕ್. ಇಂತೂ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಬಂದೇ ಬಿಟ್ವಿ. ಇದು ಏರ್ಪೋರ್ಟ್ ಪ್ಯಾಲೇಸ್ ಒಂದು ಗೊತ್ತಾಗ್ತಿಲ್ಲ. ಸೆಂಡ್ ಆಫ್ ಮಾಡೋದಕ್ಕೆ ಮಿಸ್ಟರ್ ಕೃಷಿ ಕೂಡ ಬಂದಿದ್ರು. ನಾನು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ನಮ್ಮಮ್ಮ ಕಣ್ಣೀರ್ ಹಾಕಿದ್ರು. ಅದಾದ್ಮೇಲೆ ಸ್ಮೈಲ್ ಕೊಟ್ಟು ಟಾಟಾ ಬಾಯ್ ಬಾಯ್ ಅಂತ ಹೇಳಿದ್ರು. ನಮ್ಮ ಅಪ್ಪ ಅಮ್ಮನ್ಗಂತೂ ಫುಲ್ ಖುಷಿಯಾಗಿರುತ್ತೆ. ಫಸ್ಟ್ ಟೈಮ್ ಏರ್ಪೋರ್ಟ್ ಒಳಗಡೆ ಎಂಟ್ರಿ ಕೊಟ್ಟೆ. ಏರ್ಪೋರ್ಟ್ ಅಂತೂ ಮಸ್ತ್ ಆಗಿತ್ತು ಗುರು. ಪಾಸ್ಪೋರ್ಟ್ ಕೈಯಲ್ಲಿ ಇಟ್ಕೊಂಡು ಅಲ್ಲಾಡ್ಸ್ಬಿಟ್ಟು ಸೀದಾ ಬೋರ್ಡಿಂಗ್ ಪಾಸ್ ನ ಕಲೆಕ್ಟ್ ಮಾಡ್ಕೊಂಡು ಲಗೇಜ್ ನ ತೂಕ ಹಾಕಿ ಹೊಟ್ಟೆ ಹಸಿತಿತ್ತು ಅಂತ ನಾವು ಬಂದಿದ್ದು ಇಂಟರ್ನ್ಯಾಷನಲ್ ಲಾಂಚ್ ಗೆ. ನನ್ನ ಹತ್ರ ಪ್ಲಾಟಿನಂ ಕಾರ್ಡ್ ಇತ್ತು. ₹2 ಎಣ್ಣೆ ಕೊಡ್ತಾರೆ, ಅನ್ಲಿಮಿಟೆಡ್ ಊಟ ಇರುತ್ತೆ. ನಮ್ಮ ಅಪ್ಪ ಅಮ್ಮನ ನಾನು ತುಂಬಾನೇ ಮಿಸ್ ಮಾಡ್ಕೊಂತೀನಿ. ಅದೇ ದುಃಖಕ್ಕೆ ಒಂದ್ ಗ್ಲಾಸ್ ವೈನ್, ಒಂದ್ ಗ್ಲಾಸ್ ಬಿಯರ್ ನ ಕುಡ್ದೆ. ಹೊಟ್ಟೆ ತುಂಬಾ ಊಟ ಮಾಡೋಣ ಅಂತ ಅನ್ಲಿಮಿಟೆಡ್ ಬಫೆ ಸಿಸ್ಟಮ್ ಗೆ ಬಂದೆ. ಫಸ್ಟ್ ದೋಸೆನ ಚೆನ್ನಾಗಿ ಬ್ಯಾಟಿಂಗ್ ಆಡ್ದೆ. ಅದಾದ್ಮೇಲೆ ಬಫೆ ಸಿಸ್ಟಮ್ ಅಲ್ಲಿ ಬೇಜಾನ್ ಐಟಮ್ ಇಕ್ಕಿದ್ರು. ಎಲ್ಲಾ ಐಟಮ್ ನ ಬ್ಯಾಟಿಂಗ್ ಆಡ್ದೆ. ಓಕೆ ಆಗಿತ್ತು. ನಮ್ಮ ಫ್ಲೈಟ್ ಗೆ ಇನ್ನೂ ಕೂಡ 1 hour ಬಾಕಿ ಇತ್ತು. ಕಾಫಿ ಟೀ ನ ಮಿಕ್ಸ್ ಮಾಡ್ಕೊಂಡು ಕುಡಿದು ಎಂಡ್ ಮಾಡಿದೆ. ಎಲ್ಲೋಗ್ತಾ ಇದ್ದೀನಿ ಅಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ನನ್ಗಂತೂ ಸಖತ್ ಖುಷಿ ಇದೆ. ಯಾಕಪ್ಪ ಅಂದ್ರೆ ಫಸ್ಟ್ ಟೈಮ್ ನಾನು ಫ್ಲೈಟ್ ಹತ್ತಾ ಇದ್ದೀನಿ. ಏರ್ಪೋರ್ಟ್ ಅಲ್ಲಂತೂ ಫುಲ್ ಎಂಜಾಯ್ ಮಾಡಿದೆ. ನಾಳೆಯಿಂದ ಬೇರೆ ಜನ, ಬೇರೆ ಫುಡ್, ಬೇರೆ ದುಡ್ಡು. ಅದೇ ಖುಷಿಗೆ ಲೈಕ್ ಮಾಡಿ, ಫಾಲೋ ಮಾಡಿ. ನಾಳೆ ಸಿಗೋಣ.